ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋನಿ ಮಾತನಾಡಿ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆದೇಶದಂತೆ ಕರ್ನಾಟಕದಲ್ಲಿ ಎಐಸಿಸಿ ಅಧಿವೇಶನ ನಡೆದು 100 ವರ್ಷಗಳಾದವು. ಅದರಲ್ಲಿ ಮಹಾತ್ಮ ಗಾಂಧೀಜಿರವರು ಅಧ್ಯಕ್ಷತೆಯಲ್ಲಿ ನಡೆದಂತಹ ಅಧಿವೇಶನದ ನಿಮಿತ್ತ 1 ವರ್ಷಗಳ ಕಾಲ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಈಗಾಗಲೇ ಆದೇಶವಿತ್ತು. ಅದೇ ರೀತಿ ಇವತ್ತು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷರಾದ ರಾಮಚಂದ್ರಪ್ಪನವರ ಆದೇಶದ ಪ್ರಕಾರ ಪ್ರಥಮವಾಗಿ ಸೇವಾದಳದ ತರಬೇತಿ ಶಿಬಿರವನ್ನು ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಡಿಸೆಂಬರ್ 29, 30 ಹಾಗೂ 1ನೇ ತಾರೀಕಿನಂದು ವಿಜಯಪುರ ಜಿಲ್ಲೆಯ 16 ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಸೇವಾದಳದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪಾಲ್ಗೊಳ್ಳಲಿರುವುದಾಗಿ ತಿಳಿಸಿದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆದೇಶದಂತೆ ಕರ್ನಾಟಕದಲ್ಲಿ ಎಐಸಿಸಿ ಅಧಿವೇಶನ ನಡೆದು 100 ವರ್ಷಗಳಾದವು. ಅದರಲ್ಲಿ ಸನ್ಮಾನ್ಯ ಶ್ರೀ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಅಧಿವೇಶನದ ನಿಮಿತ್ತ 1 ವರ್ಷಗಳ ಕಾಲ ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಆದೇಶ ಇತ್ತು. ಅದರ ಪ್ರಕಾರ ಇವತ್ತು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಮಚಂದ್ರಪ್ಪನವರು ಅವರ ಆದೇಶದ ಪ್ರಕಾರ ಪ್ರಪ್ರಥಮವಾಗಿ ಸೇವಾದಳದ ಒಂದು ತರಬೇತಿ ಶಿಬಿರವನ್ನ ವಿಜಯಪುರ ಜಿಲ್ಲೆಯಲ್ಲಿಯೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾಳೆ ದಿವಸ ಅಂದ್ರೆ 29, 30 ಹಾಗೂ 1 ಡಿಸೆಂಬರ್ ಶುಕ್ರವಾರ, ಶನಿವಾರ, ರವಿವಾರ ಈ 3 ದಿನಗಳ ಕಾಲ ಈ ತರಬೇತಿಯನ್ನ ನಾವು ವಿಜಯಪುರ ಜಿಲ್ಲೆಯ 16 ಬ್ಲಾಕ್ ನಮ್ಮ ಕಾಂಗ್ರೆಸ್ ಬ್ಲಾಕ್ದ ಎಲ್ಲ ಸೇವಾದಳದ ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಕನಿಷ್ಠ ಒಂದು 500 ಜನ ಮಹಿಳೆಯರು, ಪುರುಷರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ವಿಶೇಷವಾಗಿ ರಾಜ್ಯದಿಂದ ಸುಮಾರು 15 ಜನ ತರಬೇತಿದಾರರು ವಿಶೇಷ ವರ್ಗಗಳನ್ನು ಅವರಿಗೆ ತಿಳಿಸಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಜಿಲ್ಲೆಯಲ್ಲಿ ನಮ್ಮ ಸಚಿವರು, ಎಲ್ಲ ಶಾಸಕರು ಮತ್ತು ಅಷ್ಟೇ ಅಲ್ಲದೆ ಪಕ್ಕದ ಜಿಲ್ಲೆಯ ಸಚಿವರಾದ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು, ತಿಮ್ಮಾಪುರ್ ಸಾಹೇಬರು ಸಹ ಒಂದೊಂದು ದಿವಸ ನಾವು ಬಂದು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಅಂತೇಳಿ ಈಗಾಗಲೇ ನಮ್ಗೆ ಹೇಳಿದ್ದಾರೆ. ಈ ಒಂದು ಅಚ್ಚುಕಟ್ಟಾಗಿ ನಾವು ಒಂದು ತರಬೇತಿಯನ್ನ ನಡೆಸಿಕೊಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಹಾಗೂ ಪೇರೆಂಟ್ಸ್ ಬಾಡಿ ಮುಖಾಂತರ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಆದೇಶದಂಗೆ ಎಸಿಸಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಅನುಮೋದನೆ ಮೇರೆಗೆ ಪ್ರತಿ ವರ್ಷ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ 3 ದಿನದ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮತ್ತು NTC ರಾಷ್ಟ್ರೀಯ ಸೇವಾದಳ ತರಬೇತಿ ಶಿಬಿರವನ್ನ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಆಲ್ ಇಂಡಿಯಾ ರಾಜಿ ದೇಸಾಯಿ ಅವರು ನಮಗೆ ಆದೇಶವನ್ನು ನೀಡಿದರು. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರು ಆದ DK ಶಿವಕುಮಾರ್ ಸಾಹೇಬರು ನಮಗೆ ಆದೇಶ ನೀಡಿದ್ದಾರೆ. ಈಗ ರಾಮಚಂದ್ರ ಅವರಿಗೆ ಪ್ರಥಮವಾಗಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ಈಗ ಪ್ರಥಮವಾಗಿ 3 ದಿನದ ಸಹಯೋಗಿ ಕ್ಯಾಂಪ್ ಅಂತೇಳಿ 3 ದಿನ, ಇದರಲ್ಲಿ ಸೇವಾದಳ ಶಿಸ್ತುವನ್ನ ಸದ್ಯಕ್ಕೆ 3 ದಿನದಲ್ಲಿ ಏನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಬ್ಬ ಶಿಸ್ತುವನ್ನ ಮತ್ತೆ ಒಂದು ಸಂಯಮವನ್ನ ಕಲ್ತ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಈಗ ನೆಕ್ಸ್ಟ್ 100 ವರ್ಷ ಪೂರೈಸಿದ ಅಕ್ಟೋಬರ್ 2 100ನೇ ವರ್ಷ ಪೂರೈಸಿದ DK ಅವರು ನಮಗೊಂದು ಇದು ಕೊಟ್ಟಿದ್ದ DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು. ಅದರ ಮಾರ್ಗದರ್ಶನವಾಗಿ ಈಗ ಪ್ರತಿ ಜಿಲ್ಲೆಯಲ್ಲಿ ತಪ್ಪದೆ 300 ರಿಂದ 400 ಜನ ಕಂಪಲ್ಸರಿ ಮಾಡಲೇಬೇಕು ಅಂತೇಳಿ ನಮ್ಗೆ ಆದೇಶವನ್ನು ನೀಡಿದ್ದಾರೆ. ಆದರೆ ಪ್ರಯುಕ್ತ ಪ್ರಥಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ನಾಳೆಯಿಂದ 29, 30, 31 ಸವಿಸ್ತರವಾಗಿ ಹೇಳಕ್ಕಾಗ್ತಾ ಇದ್ರು ಕೆಲವು ಮಟ್ಟಿಗೆ ಈಗ ಸದ್ಯವನ್ನ ತಿಳ್ಕೊಳ್ಳಿಕ್ಕೆ ಈಗ ಡಿಸೆಂಬರ್ 26, 27, 28ಕ್ಕೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇರೋದ್ರಿಂದ ಆ ಪ್ರಯುಕ್ತವಾಗಿ ಅದನ್ನೆಲ್ಲ ರಾಜ್ಯದ ಒಟ್ಟು ಜಿಲ್ಲಾದ ಎಲ್ಲಾ ಪ್ರತಿನಿಧಿಗಳು, ನಮ್ಮ ಕಾಂಗ್ರೆಸ್ ನಾಯಕರು ಮತ್ತೆ ನಮ್ಮ ಸೇವಾದಳ ಸೇನಾನಿಗಳು ಇವರೆಲ್ಲ ಸೇರಿಕೊಂಡು 5,000 ಜನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ರಾಷ್ಟ್ರೀಯ ನಾಯಕರು
ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸಮೇತರು ಆಗಮಿಸಿದ್ದಾರೆ. ಆ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಪ್ರತಿ ಜಿಲ್ಲೆಯಲ್ಲಿ ನಾವು ಈ ಸೇವಾದಳ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಮಟ್ಟದ್ದು 28 ಅದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಬೆಳಗಾವಿಯಲ್ಲಿ ಡಿಸೆಂಬರ್ 28 ಕಾಂಗ್ರೆಸ್ ಸಂಸ್ಥಾಪನೆ ಬೆಳಗಾವಿ ಬಿಜಾಪುರದ್ದು ತೀರ್ಮಾನ ಪೂರ್ವ ಯೋಜಿತವಾಗಿ ವಸತಿ ಶಾಲೆ, ಜ್ಞಾನಜ್ಯೋತಿ ವಸತಿ ಶಾಲೆ ಅರಕೇರಿ. ವಿಜಯಪುರದಲ್ಲಿ ಸೇವಾದಳದ ಸದಸ್ಯರು ಎಷ್ಟಿದ್ದಾರೆ? ಮೋರ್ ದೆನ್ 5,000 ಜನ ಇದ್ದಾರೆ ಸರ್. ಅದರಲ್ಲಿ ಈಗ ಪ್ರಥಮವಾಗಿ ಪ್ರಾಥಮಿಕ ಅಂತ ಹೇಳಿ ಆ 1,000 ಜನ ಸರ್ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಶಿಸ್ತು ಬದ್ಧತೆಯನ್ನು ತೋರಿಸುವುದರಲ್ಲಿ ಕಾಣಿಸ್ತಾನೆ ಇಲ್ಲ. ಯಾಕೆ? ಏನ್ ಕಾರಣ? ಹಣ ಅಂತೇನಿಲ್ಲ, ಎಲ್ಲರಿಗೂ ಮೊದಲೆಲ್ಲ ಈಗ ಪ್ರಥಮವಾಗಿ ಈಗ ನಡೀತಾ ಇದೆ. ಈಗ ನೋಡ್ಕೊಂಡು ಈಗ ಪ್ರತಿ ಸರಿ ಮಾಡಿದ್ವಿ ಇಷ್ಟು ದಿನ, ಈಗ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅಂದ್ರೆ ಸೇವಾದಳದ ಏನು ಆ ಬದ್ಧತೆ ಏನಿದೆ, ಆ ಷರತ್ತು, ಆ ನಿಯಮಗಳು ಕಾಂಗ್ರೆಸ್ ಅವರೇ ಪಾಲಿಸ್ತಾ ಇಲ್ಲ ಅನ್ನೋದು ಹೇಳಿದ್ರು. ಹಾಗೇನಿಲ್ಲ, ಕಾಂಗ್ರೆಸ್ ಅಲ್ಲಿ ಒಂದು ಶಿಸ್ತು ಬರ್ಬೇಕಾದ್ರೆ ಈಗ ಎಲ್ಲರೂ ಒಂದು ಈಗ ಪ್ರಥಮವಾಗಿ ತರಬೇತಿ ಪ್ರಾಥಮಿಕವಾಗಿ ಹಂತವಾಗಿ ಎಲ್ಲರೂ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ. ಶಿಸ್ತುಬದ್ಧವಾಗಿ ಎಲ್ಲರೂ ಒಂದು ಕಾಂಗ್ರೆಸ್ ಅಂದ್ರೆ ಒಂದು ಶಿಸ್ತು ಅದು ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಅದಕ್ಕೋಸ್ಕರನೇ ಪ್ರಾಥಮಿಕವಾಗಿ ಕೊಡ್ತಾ ಇದ್ದೀವಿ. ಹಂತವಾಗಿ ಇದನ್ನ ಜಿಲ್ಲಾ ಆಗಿದೆ, ನೆಕ್ಸ್ಟ್ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ. ತರಬೇತಿ ಅಂದ್ರೆ ಏನ್ ತರಬೇತಿ ಕೊಡ್ತೀರಾ ಸರ್? ಏನ್ ತರಬೇತಿ ಅಂದ್ರೆ 3 ದಿವಸದ್ದೆಲ್ಲ ಸವಿಸ್ತರವಾಗಿ ಹೇಳಕ್ಕಾಗಲ್ಲ. ಸದ್ಯಕ್ಕೆ ಶಿಸ್ತು ಅಲ್ಲಿ ಹೇಗೆ ನಮ್ಮ ಕಾಂಗ್ರೆಸ್ ನಡೆದ ಬಂದ ಹಾದಿ ಹೇಗೆ ಸ್ವಲ್ಪ ಸವಿಸ್ತರ ಪೂರ ಹೇಳಕ್ಕಾಗದಕ್ಕೆ NTCಯಲ್ಲಿ 10 ದಿವಸ ಕ್ಯಾಂಪ್ ಇರುತ್ತೆ. ರಾಜ್ಯ ಮಟ್ಟದ 7 ದಿವಸ ಇರುತ್ತೆ, ಜಿಲ್ಲಾ ಮಟ್ಟ 5 ದಿವಸ ಇರುತ್ತೆ. ಇವಾಗ ಸದ್ಯಕ್ಕೆ 3 ದಿವಸ, 1 ದಿನ ತರಬೇತಿ ಅಂತ ಇರುತ್ತೆ. 1 ದಿವಸದಲ್ಲಿ ಏನ್ ಹೇಳಿಕ್ಕಾಗುತ್ತೆ, ಕಾಂಗ್ರೆಸ್ ನಡೆದು ಬಂದ ದಾರಿಯನ್ನ ಎಷ್ಟು ದಿನ ನಡೀಬೇಕು, ಹೇಗೆ ಶಿಸ್ತು ಬಗ್ಗೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ನಮ್ಮ ಟೈಮ್ ಟೇಬಲ್ ಈ ತರ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಹೇಳಿ ಸರ್. ಬೆಳಗ್ಗೆ 5 ಗಂಟೆಗೆ ವೇಕಪ್ ಎದ್ದೇಳಬೇಕು. 5:15 ಒಂದೇ ಮಾತ್ರ ಇರುತ್ತೆ. 5 ರಿಂದ 6 ಗಂಟೆಗೆ ಫ್ರೆಶ್ ಅಪ್ ಒಂದು ಕಾಫಿ ಟೀ ಇರ್ತದೆ. 6:30 ಫಿಸಿಕಲ್ ಎಕ್ಸರ್ಸೈಸ್ PT ಇರುತ್ತೆ. 7:15 7:45 ಧ್ವಜವಂದನ ಕಾರ್ಯಕ್ರಮ. ಧ್ವಜ ಕಟ್ಟೋದು ಹೇಗೆ, ಧ್ವಜವನ್ನ ಹೇಗೆ ಶಿಸ್ತಲ್ಲಿ ನಿಂತ್ಕೋಬೇಕು, ಯಾರು ನಿಂತ್ಕೋಬೇಕು, ಯಾರು ನಿಂತ್ಕೋಬಾರ್ದು, ಇದನ್ನೆಲ್ಲ ಒಂದು ಶಿಸ್ತಲ್ಲಿ ಹೇಳ್ಕೊಡ್ಲಿಕ್ಕೆ ಆಗ್ತದೆ. ಆಮೇಲೆ 10 ರಿಂದ 11 ಗಂಟೆಗೆ ಗೆಸ್ಟ್ ಲೆಕ್ಚರ್ಸ್, ಭೌತಿಕ ತರಗತಿಗಳು ಇರ್ತದೆ. 10 ರಿಂದ 11 2 ಕ್ಲಾಸಸ್ ಇರುತ್ತೆ. 11-12 ಗಂಟೆಗೆ ಗೆಸ್ಟ್ ಕ್ಲಾಸ್. ಆಮೇಲೆ 11-12 ಗಂಟೆಗೆ ಧ್ವಜ ಕಟ್ಟೋದು ಹೇಗೆ, ಧ್ವಜ ಎಷ್ಟೊತ್ತಿಗೆ ಇಳಿಸ್ಬೇಕು, ಏನ್ ಕತೆ, ಅದರ ಬಗ್ಗೆ ಇತಿಹಾಸವನ್ನು ಹೇಳ್ಬೇಕಾಗ್ತದೆ. ಆ ನಂತರ PT ಇರುತ್ತೆ. ರಾಜಕೀಯ ನಮ್ಮ ರಾಜ್ಯದಲ್ಲಿ ಸ್ವತಂತ್ರ ಬಂದ ನಮ್ಮ ಪೂರ್ವಜರಲ್ಲಿ ತಿಳ್ಕೊಳ್ತಾರೆ. ಆಮೇಲೆ ಸಾಯಂಕಾಲ ಪಿರಿಯಡ್ ಇರುತ್ತೆ. ಯಾವ ತರ ಲೈನ್ ಅಲ್ಲಿ ನಿಂತ್ಕೋಬೇಕು, ಯಾವ ತರ ಶಿಸ್ತಲ್ಲಿ ಇರುತ್ತೆ, ಫಸ್ಟ್ ಆದೇಶ ಬರೋ ತನಕ ನಮ್ಮ ಆಗಿಂದಾಗಿ ನಡೀತಿರುವಂತಹ ಕಾರ್ಯಕ್ರಮಗಳನ್ನ ನಾವ್ ಈ ತರ ಮಾಡಬೇಕಾಗುತ್ತೆ ಅಂತ ಉದ್ದೇಶವಾಗಿ ಹೇಳಲಿಕ್ಕಾಗ್ತದೆ. ಸರಿಗ ಸರ್, ಸೇವಾದಳದಲ್ಲಿ ಬರೀ ಪುರುಷರಷ್ಟೇ ಇಲ್ಲ, ಮಹಿಳೆಯರು ಒಬ್ರು ಪ್ರೆಸ್ ಮೀಟ್ ಅನ್ನು ಕಳಿಸ್ತಾ ಇದ್ದಾರೆ. ಬರ್ತಾ ಇದ್ದಾರೆ ಸರ್, ಬರ್ತಾರೆ. ಅಲ್ಲ, ನಾಳೆ ದಯವಿಟ್ಟು ಮಾಧ್ಯಮದವರು ನಾಳೆ ಬನ್ನಿ. ಮಹಿಳೆಗೆ ಸಂಬಂಧಪಟ್ಟಂತ ಏನ್ ಕೂತಾರಿ ಬಂದ್ ಕೂತಾರಿ, ಏನ್ ಜಾಗ ಇಲ್ಲ ಅಂತ ಇಲ್ಲಿ ಕೂತಾರ. ಜಿಲ್ಲಾ ಅಧ್ಯಕ್ಷರು ಮಹಿಳಾ ಬಂದಾರ. ಶಿಸ್ತು ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಅಂದ್ರೆ ಒಂದು ಏನ್ ಮಾಡ್ತೀರಿ? ಬರ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ, ಮಹಿಳಾ ರಾಜ್ಯಾಧ್ಯಕ್ಷರು ಇದ್ದಾರೆ, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಇದ್ದಾರೆ, ಸೆಕ್ರೆಟರಿ ಇದ್ದಾರೆ. ಎಲ್ಲವನ್ನು ನಾಳೆಯನ್ನ ತಾವು ಮಾಧ್ಯಮವರು ಅದನ್ನ ನೋಡುವಂತೆ ನಾಳೆ ಪೂರ. ಈಗ ನಮ್ಗೆ ಪ್ರಥಮವಾಗಿ ಈಗಲೇ ಗೊತ್ತಾಗಿದೆ ನಮ್ಗೆ. ಆಲ್ ಇಂಡಿಯಾ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅವರು ಮುಂಚೂಣಿ ಘಟ್ಟದಲ್ಲಿರುವ ಅವರು ತರಬೇತಿದಾರರು. ರಾಜು ಬಂದಿದ್ದಾರೆ, ರಮೇಶ್, ನಾನು ಇನ್ಸ್ಟಿಟ್ಯೂಟ್ ಶಿಬಿರಾಧಿಪತಿ ನಾನಾಗಿದ್ದೀನಿ. ಆಮೇಲೆ ಸಮೀರ್ ಇದ್ದಾರೆ, ನಮ್ಮ ರಾಜ್ಯ ಜನರಲ್ ಸೆಕ್ರೆಟರಿ, ರಾಜ್ಯ ಸೆಕ್ರೆಟರಿಗಳು, ಅನೇಕ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ. ನಾಳೆ ಪೂರ್ವವಾಗಿ ಪ್ರಮಾಣವಾಗಿ ಇವತ್ತು ಸಾಯಂಕಾಲ ಎಲ್ಲ ರೀಚ್ ಆಗ್ತಾರೆ ಸರ್. ರಾತ್ರಿ ಅಲ್ಲೇ ಹಾಲ್ಟ್ ಸರ್, 3 ದಿನ ಬರ್ತಾರೆ ಸರ್, ಅಲ್ಲೇ ಇರ್ತಾರೆ ಸರ್. ಚರ್ಚೆಗಳು ಏನು ನಡೀತದೆ ಸೇವಾದಳದಲ್ಲಿ ಕಾಂಗ್ರೆಸ್ ನಡೆದು ಬಂದ ದಾರಿಯನ್ನ ಹೇಳುದು ಅದು ಮಾಮೂಲಿ ಪ್ರತಿ ಸಲನೂ ಹೇಳ್ತಿರೋದಲ್ಲ. ಹೊಸ ವಿಷಯಗಳು, ಕಾಂಗ್ರೆಸ್ ಯಾವ ರೀತಿ ಪಕ್ಷವನ್ನು ಬಲಗೊಳ್ಳಬೇಕು, ಕಾಂಗ್ರೆಸ್ ಶಿಸ್ತುಬದ್ಧಗಳು ಏನು, ಯಾವ ರೀತಿ ಟ್ರೈನಿಂಗ್ ಆಗುತ್ತೆ ಅನ್ನೋದು ವಿವರವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಬಗ್ಗೆ ನಾವು ಹೇಳಲಿಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಭೌತಿಕ ತರಗತಿಗಳಿಗೆ ನಮಗೆ ಇವರಿರ್ತಾರೆ. BK ಹರಿಪ್ರಸಾದ್ ಸಾಹೇಬರು ವಿಶೇಷವಾಗಿ ಇದ್ರ ಮುಂಚೂಣಿ ತಗೊಂಡು ಕಿಸಿದ್ರೆ ಅವ್ರು ಪಾಲ್ಗೊಳ್ತಾ ಇದ್ದಾರೆ ಸರ್. ಅವರು ಪಕ್ಷದ ತತ್ವ ಸಿದ್ಧಾಂತಗಳ ಜೊತೆಗೆ ಈ ಕಾರ್ಯಕರ್ತರು
ಪಕ್ಷದಲ್ಲಿ ಹೆಂಗ್ ಶಿಸ್ತನ್ನು ತರಬೇಕು ಅನ್ನೋದ್ರ ಕುರಿತು ತರಬೇತಿ ಮಾಡ್ತಾರೆ. ಆ ವಿಷಯ ಹೆಚ್ಚು ಅವ್ರು ಬಂದಾಗ ಹೇಳ್ತಾರೆ. ಅವ್ರು ಇವತ್ತೆಲ್ಲ ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಟ್ರೈನಿಗೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಗೆ ಬರ್ತಾ ಇದ್ದಾರೆ. 10 ಗಂಟೆಗೆ ಇದು ಓಪನಿಂಗ್ ಸೆರೆಮನಿ ಆಗ್ತೈತಿ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತೈತಿ. ಆ ಸಂದರ್ಭದೊಳಗೆ ಅವ್ರು ಬಂದಿರ್ತಾರೆ. ತಮ್ಮನ್ನು ನಾವು ಆಮಂತ್ರಣ ಮಾಡಿರ್ತೇವೆ. ಪ್ರಮುಖವಾಗಿ ಅಧ್ಯಕ್ಷರೇ, ಗ್ರಾಮೀಣ ಮಟ್ಟದಲ್ಲಿ ಸೇವಾದಳ ಕಾಂಗ್ರೆಸ್ ಪಕ್ಷದ್ದು ಮುಂಚೂಣಿಯಿಂದಲೂ ಇದೆ ರೀ, ಬಟ್ ಆಕ್ಟಿವ್ ಆಗಿ ಇರ್ಲಿಲ್ಲ. ಇವತ್ತು ಮತ್ತೆ ನಾವೆಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಈ ಸುಮಾರು 1 ತಿಂಗಳ ಹಿಂದೆ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಕರೆದು ನಾವು ಪಕ್ಷವನ್ನ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಬೇಕು, ನೀವು ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಸಭೆಯನ್ನ ಮಾಡಿ ಅವರಿಗೆ ಪಕ್ಷದ ತತ್ವ ಸಿದ್ಧಾಂತಗಳ ಕುರಿತು ಎಲ್ಲರಿಗೂ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಆದೇಶ ಮಾಡಿದ್ರು. ಅದೇ ಪ್ರಕಾರ ಬಿಜಾಪುರ ಜಿಲ್ಲೆಯಲ್ಲಿಯೂ ಸಹ ನಾನು ಬಂದ ಮೇಲೆ ಎಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳ ತರಬೇತಿಯನ್ನು ಮಾಡಿದ್ವಿ. ಇಲ್ಲೇ ನಾವು ಕರ್ದು ಅವರಿಗೆಲ್ಲ ಹೇಳಿದ್ವಿ. ಈಗ ಈ ಅಕ್ಟೋಬರ್ 2ರಿಂದ ಇವತ್ತೇನು ನಾವು 100 ವರ್ಷ AICC ಅಧಿವೇಶನದ ನಂತರ 1 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಸೇವಾದಳದವರಿಗೆ ತರಬೇತಿ ಕೊಡ್ಬೇಕಂತಕ್ಕಂಥ ಏನು ಉದ್ದೇಶ ಐತಿ, ಇದು ವಿಜಯಪುರದಿಂದಲೇ ಪ್ರಾರಂಭ ಆಗತೈತಿ. ನಾಳೆನೆ ಫಸ್ಟ್ ಜಿಲ್ಲಾ ಮಟ್ಟದ ಒಂದು ತರಬೇತಿ ಶಿಬಿರ. ಅದಕ್ಕಾಗಿ ಹೆಚ್ಚಿನ ಮಾಹಿತಿ ನಾಳೆ ಬಂದ ಎಲ್ಲ ಹಿರಿಯರು, ರಾಮಚಂದ್ರಪ್ಪನವ್ರಾಗಿರ್ಬೋದು, BK ಹರಿಪ್ರಸಾದ್ ಸಾಹೇಬ್ರಾಗಿರ್ಬೋದು, ಬಂದವರೆಲ್ಲರೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ತರಬೇತಿ ಕೊಡ್ತಕ್ಕಂಥವ್ರು ಅಥವಾ ನಾಳೆ ಏನು ನಾವು ತಯಾರಿ ಮಾಡ್ಕೋಬೇಕನ್ನೋರು ಇವತ್ತು ಬಂದಿದ್ದಾರೆ. ಇವತ್ತು ಆ ಪ್ಲೇಸಿಗೆ ಹೋಗಿ ಅವರೆಲ್ಲನೂ ಆ ತರಬೇತಿ ಯಾವ ರೀತಿ ಪ್ರಾರಂಭ ಮಾಡ್ಬೇಕು ಅದನ್ನ ತಯಾರಿ ಮಾಡ್ತಾರೆ. ನಾಳೆ ಅದರದ್ದು ಪ್ರಾರಂಭ ಆಗ್ತದೆ. ಹೆಚ್ಚಿನ ವಿವರಣೆ ನಾಳಿನ ದಿವಸ ನಿಮ್ಗೆಲ್ಲರಿಗೂ ನಾವು ಒದಗಿಸ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.